ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ ನನ್ನ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಎಂಬುದಾಗಿ ನೋಡ್ಕೊಳ್ಳೋಣ. ಇಲ್ಲಿ ನಾನು ಶೇಂಗಾ ತೊಗೊಂಡಿದ್ದೇನೆ, ಗ್ರೌಂಡ್ನಟ್, ಪೀನಟ್. ನೀವೆಲ್ಲ ದಯಮಾಡಿ ಇದನ್ನು ಶೇಂಗಾ ಎಷ್ಟು ತೊಗೊಂಡಿರ್ತೀರ ಅದನ್ನು ಚೆನ್ನಾಗಿ ನೀವು ಒರೆಸ್ಕೊಂಡು, ಇಲ್ಲಾಂದ್ರೆ ಅದನ್ನು ನೀವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ. ಅದು ಮಾಡ್ಕೊಂಡ್ಮೇಲೆ ಅದನ್ನು ಚಟ್ನಿ ಯಾವ ರೀತಿ ಮಾಡೋದು, ಅದಕ್ಕೆ ಸಾಮಗ್ರಿಗಳೇನೆಂಬುದಾಗಿ ನಾವು ನೋಡಿಕೊಳ್ಳೋಣ. ನೋಡಿ, ಶೇಂಗಾ ಚಟ್ನಿಗೆ ಅಥವಾ ಪೀನಟ್ ಅಥವಾ ಕಡಲೆ ಬೀಜದ ಚಟ್ನಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ತೊಗೊಂಡಿದ್ದೇನೆ. ಕರಿಬೇವು ಬೇಕು, ಅದಕ್ಕೆ ಉಪ್ಪು ಬೇಕು, ಅಚ್ಚ ಖಾರದ ಪುಡಿ ಬೇಕು, ಬೆಳ್ಳುಳ್ಳಿ ಬೇಕು, ಜೀರಿಗೆ ಬೇಕು, ಸ್ವಲ್ಪ ಹುಣಸೆ ಹಣ್ಣು ಬೇಕಾಗ್ತದೆ. ನೀವು ಇದನ್ನು ತಗೊಂಡು ಈಗ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಬೇಕು. ಇದು ಮಾತ್ರ ಪೂರ್ತಿಯಾಗಿ ಡ್ರೈ ಆಗಬೇಕು. ಕರಿಬೇವು ಅಂದರೆ ಅದು ಸ್ಟೋರ್ ಮಾಡೋಕ್ಕೆ ಆಗ್ತದೆ, ಇಲ್ಲಾಂದರೆ ಒದ್ದಿ ಮೆತ್ತಿಗೆ ಆಗಿಬಿಡುತ್ತೆ ಶೇಂಗಾ ಚಟ್ನಿ. ಆದ್ದರಿಂದ ಇದನ್ನು ನಾವು ಡ್ರೈ ಮಾಡಿಕೊಂಡು ಬರೋಣ. ನೋಡಿ, ಅದೇ ಎದರಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ವೋ ಅದರಲ್ಲೇ ನಾನಿವಾಗ ಹುಣಸೆ ಹಣ್ಣು, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ನಾನು ಈಗ ಹಾಗೆ ಫ್ರೈ ಮಾಡ್ತಾಯಿದ್ದೇನೆ. ಇವಾಗ ನೋಡಿ, ಫ್ರೈ ಆಗಿದೆ. ಇದರಲ್ಲಿರುವಂಥ ನೀರಿನ ಅಂಶ ಹೋಗಬೇಕು. ಈ ಹುಣಸೆ ಹಣ್ಣಿಂದಾಗಲಿ ಅಥವಾ ಕರಿಬೇವಿಂದಾಗಲಿ ಬೆಳ್ಳುಳ್ಳಿದು. ಇವಾಗ ಚಟ್ನಿ ಮಾಡೋಣ. ಅದು ಪೀನಟ್ ಮೇಲಿಂದ ಸಿಪ್ಪೆಲ್ಲ ತಗೊಂಡು ಬಂದಿದ್ದೇವೆ. ಅದಕ್ಕೆ ಮತ್ತು ಈಗ ಖಾರ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಬೆಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು ನಾವಾಗಲೇ ಫ್ರೈ ಮಾಡ್ಕೊಂಡಿದ್ದೆ ಹಾಕಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಎಷ್ಟು ರುಚಿಕಟ್ಟಾಗಿರುವಂಥ, ಗ್ರ್ಯಾಂಡಾಗಿರುವಂಥ, ರೆಡಿಶ್ ಆಗಿರುವಂಥ ಪೀನಟ್ ಗ್ರೌಂಡ್ನಟ್ ಚಟ್ನಿ, ಡ್ರೈ ಚಟ್ನಿ ಚೆನ್ನಾಗಿದೆ, ಪೌಡ್ರ್ ಆಗಿದೆ. ಇಷ್ಟೇ, ತುಂಬಾ ಮೆತ್ತಗೆ ಮಾಡೋಕ್ಕೆ ಹೋಗಬೇಡ್ರಿ. ಪೌಡ್ರ್ ಮಾಡಿದರೆ ಅದು ಒಂದು ಪೇಸ್ಟ್ ಆದಂಗೆ ಆಗುತ್ತೆ. ಆದ್ದರಿಂದ ಇದನ್ನು ನೀವು ಸ್ವಲ್ಪ ನೋಡಿಕೊಂಡು, ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಈ ರೀತಿಯಾಗಿ ಕಾಳು ಇರಬೇಕು ಅದರಲ್ಲಿ. ಅದನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಮತ್ತು ಇದನ್ನು ಟೇಸ್ಟ್ ಮಾಡಿ ತಿನ್ನಿ, ನೋಡಿ ನನಗೆ ಕಮೆಂಟ್ ಬರೀರಿ. ಇದು ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೆಯದು. ಅದು ಪ್ರೋಟೀನ್ ಯುಕ್ತವಾಗಿರುವಂಥ ಒಂದು ಶೇಂಗಾ ಅಥವಾ ಕಡಲೆ ಬೀಜದ ಚಟ್ನಿ ಆಗಿರ್ತದೆ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಊಟದ ಜೊತೆ ಯಾವಾಗಲೂ ತಿನ್ಬೋದು, ಅಥವಾ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ಬೋದು, ಅಥವಾ ನಿಮ್ಮದು ಯಾವುದಾದ್ರೂ ಊಟ ಮಾಡಬೇಕಾದ್ರೆ ಅನ್ನ ಅಥವಾ ಚಪಾತಿ ಜೊತೆನೂ ನೀವು ಇದನ್ನು ಹಚ್ಕೊಂಡು ತಿನ್ಬೋದು. ತಿಂದು ನೋಡಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.